ಫ್ರೆಂಡ್ ಜಿಮ್ ಓಪನಿಂಗ್ ಹೋಗಿದ್ದೆ. ಆಫ್ಟರ್ ಲಾಂಗ್ ಟೈಮ್ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ವು. ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಸ್ಯಾರಿ ಸೆಲೆಕ್ಷನ್ಗೆ ಹೋಗಿದೆ. ನನ್ನ ಮಗಳು ಇಲ್ಲಿ ಡ್ರೈವ್ ಮಾಡ್ತಿದ್ದಾವೆ. ತುಂಬ ದಿನ ಆದಮೇಲೆ ಫ್ರೆಂಡ್ಸ್ ಸಿಕ್ಕಿದ್ವು. ನಮ್ಮ ತಣ್ಣಿವಾಳದಲ್ಲಿ ಮಸ್ತಕನ್ಯೇವು ಅಂತ ಹೇಳಿ ಒಂದು ಎಕ್ಸಿಬಿಷನ್ ಥರ ಸ್ಟಾರ್ಟ್ ಆಗಿತ್ತು. ಅಲ್ಲಿಗೆ ಹೋಗಿದ್ದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆಗಿ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. SLC ಫ್ರೆಂಡ್ ಒಬ್ಬರದ್ದು ಜಿಮ್ ಓಪನಿಂಗ್ ಇತ್ತು, ಸೊ ಅಲ್ಲಿಗೆ ಇನ್ವೈಟ್ ಮಾಡಿದ್ವಿ. ಹಾಗಾಗಿ ನಾನು ನನ್ನ ತಮ್ಮ ಹೋಗ್ತಾ ಇದ್ವಿ. ಯಾಕೋ ಇವತ್ತು ಸಿಕ್ಕಾಬಟ್ಟೆ ಟೆನ್ಷನ್ನು, ಕೋಪ, ಒಂಥರ BP ರೈಸ್ ಆಯಿತು ಅಂತ ಹೇಳ್ಬೋದು. ಅದು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಅಥವಾ ಸುಮ್ಮನೆ ಕೋಪ ಬರ್ತಾಯಿತ್ತು. ಸೊ ಫೈನಲಿ ನಾವು ರೀಚ್ ಆಗಬೇಕಾಗಿ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಫ್ರೆಂಡ್ ಒಬ್ಬರು ಮೋಸ ಮಾಡಿದ್ವು. ಏನು ಗಿಫ್ಟ್ ತೊಗೋಬೇಕು ಅನ್ನೋದಕ್ಕೆ ಏನು ಗಿಫ್ಟ್ ಬೇಡ ಅಂದರು, ಬಟ್ ಅವರು ಗೊತ್ತಿಲ್ಲದಂಗೆ ಗಿಫ್ಟ್ ತೊಗೊಬಂದುಬಿಟ್ಟಿದ್ವು. ಸೊ ಫ್ರೆಂಡ್ಸ್ ಎಲ್ಲ ಒಂದು ಸಲ ಮೀಟಪ್ ಆದಂಗೆ ಆಯಿತು. ಎಲ್ಲರ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಜಿಮ್ ಎಲ್ಲ ನೋಡಿಕೊಂಡು ಬಂದ್ವಿ. ಅಂದರೆ ಆಲ್ರೆಡಿ ಒಂದು ಜಿಮ್ ಇತ್ತು, ಅದನ್ನು ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ರಿನೋವೇಟ್ ಮಾಡಿದ್ರಂತೆ. ತುಂಬ ಚೆನ್ನಾಗಿ ದೊಡ್ಡದಾಗಿ ಮಾಡಿದ್ವು. ಮೆನ್ಸ್ ಆ್ಯಂಡ್ ವುಮೆನ್ಸ್ ಇಬ್ಬರಿಗೂ ಜಿಮ್ ಅವೈಲಬಲ್ ಇದೆ. ನಾನು ನನ್ನ ತಮ್ಮ ಹಾಗೆ ಸುಮ್ಮನೆ ಸಿಂಪಲ್ಲಾಗಿ ಡಂಬಲ್ಸ್ ಎಲ್ಲ ಎತ್ತಿ ವರ್ಕೌಟ್ ಮಾಡಿದ್ವಿ. ನಿಜ ಇಷ್ಟೊಂದೆಲ್ಲ ಎತ್ತಿ ವರ್ಕೌಟ್ ಮಾಡೋ ಅಂಥದ್ದು ಇಲ್ಲ, ಯಾಕೆಂದರೆ ಎಂಥವ ಫಾರಮ್ ಕುಳಿತವ ಬೆಳೆದಿರೋದಲ್ವ, ಹಾಗಾಗಿ ಜಾಸ್ತಿ ವೆಯ್ಟ್ ಲಿಫ್ಟ್ ಮಾಡೋಕ್ಕಾಗಲ್ಲ. ಸುಮ್ಮನೆ ನನ್ನ ತಮ್ಮ ನಾನು ಎಲ್ಲ ಸ್ವಲ್ಪ ಹೊತ್ತು ಹಾಗೆ ಜಿಮ್ಮಲ್ಲೆಲ್ಲ ಓಡಾಡಿಕೊಂಡು ಡಂಬಲ್ಸ್ ಎಲ್ಲ 5 kg ಅಷ್ಟೇ ಎತ್ತಿದ್ದು, ಜಾಸ್ತಿ ಎತ್ತಕ್ಕಾಗಲಿಲ್ಲ. ಅದಾದಮೇಲೆ ನನ್ನ ಫ್ರೆಂಡು ಟೇಪ್ ಕಟಿಂಗ್ಗೆ ಯಾರನ್ನೂ ಕರೆಸಿರಲಿಲ್ಲ. ಅವ್ರ ಮಗಳೇ ಅವ್ರ ಮನೆಗೆ ಮಹಾಲಕ್ಷ್ಮಿ ಅನ್ನೋ ಥರ ಮಕ್ಕಳ ಕೈಲೇ ಟೇಪ್ ಕಟಿಂಗ್ ಎಲ್ಲ ಮಾಡಿಸಿದ್ರು. ಜಿಮ್ಮಲ್ಲಿರೋ ಪ್ರತಿಯೊಂದು ಎಕ್ವಿಪ್ಮೆಂಟ್ಗೂ ಒಂದೊಂದು ಹೆಸರು ಇರುತ್ತೆ. ನಿಜವಾಗ್ಲೂ ನಂಗೆ ಆ ಹೆಸರೆಲ್ಲ ಗೊತ್ತಿಲ್ಲ, ಬಟ್ ನನಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನೆಲ್ಲ ನಾನು ಟ್ರೈ ಮಾಡಿದೆ. ಅದಕ್ಕೆ ನನ್ನ ತಮ್ಮ ಹೇಳ್ಕೊಡ್ತಾ ಇದ್ದ. ಇವ್ರು ಬಂದುಬಿಟ್ಟು ನನ್ನ ಫ್ರೆಂಡ್ ಶರತ್ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಜಿಮ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ ಶರತ್ ಅಂತ. ಕುಸ್ತಿ ಇವೆಲ್ಲ ಟ್ರೈನಿಂಗ್ ತೊಗೊಂಡಿದ್ದ, ಏನು ಕತೆ ಹೆಂಗೆ? ಸೆಕೆಂಡ್ PUC ಇಂದ. ನೀವ್ಯಾಕೆ ಬಿಟ್ರಣ್ಣ ಜಿಮ್ ಎಲ್ಲ? ಸೊ ಫೈನಲಿ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ. SLC ಬ್ಯಾಟ್ಮೆಂಟ್ಸ್ ಎಲ್ಲ. ಇವರು ನನ್ನ ಫ್ರೆಂಡ್ ವೈಫ್. ಇಲ್ಲಿ ಎಲ್ಲರೂ ಸೇರಿ ಒಂದು ಗೆಟ್ ಟುಗೆದರ್ ಪಾರ್ಟಿ ಮಾಡೋಣ ಅನ್ನೋ ಡಿಸ್ಕಷನ್ ನಡೀತಿದೆ. ನಮ್ಮ ಸಿದ್ದಣ್ಣ ಪಾಪ ಡೇಟ್ ಎಲ್ಲ ಫಿಕ್ಸ್ ಮಾಡ್ತಿದ್ದಾವೆ, ಬಟ್ ಯಾರೂ ಬರ್ತಾಯಿಲ್ಲ. ಸೊ ಫೈನಲಿ ಯಾವುದೋ ಒಂದು ಡೇಟ್ನ ಫಿಕ್ಸ್ ಮಾಡಿ ಆ್ಯಂಡ್ ಯಾವ್ಯಾವನ್ನ ಇನ್ವೈಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು. ಫ್ರೆಂಡ್ಸ್ಗಳೆಲ್ಲ ಮತ್ತೆ ಸಿಕ್ಕಿದ್ವಿ, ಗೊತ್ತಲ್ವಾ, ಹಳೆಯ ನೆನಪುಗಳನ್ನೆಲ್ಲ ಮತ್ತೆ ಮೆಲ್ಕ್ ಹಾಕ್ತಾಯಿದ್ವಿ. ನನ್ನ ತಮ್ಮ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನು ನಾನು ಇದ್ರ ಜೊತೆ ಆ್ಯಡ್ ಮಾಡಿದ್ದೀನಿ. ಓವರಾಲ್ ಜಿಮ್ ಲುಕ್ ಈ ಥರ ಇದೆ. ಎಕ್ವಿಪ್ಮೆಂಟ್ಗಳ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿದ್ದು. ನನಗೆ ಯೂಸ್ ಮಾಡಿಲ್ಲ ಅಲ್ಲ, ಹಾಗಾಗಿ ಗೊತ್ತಿಲ್ಲ. ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಅದಾದಮೇಲೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಾನು ನನ್ನ ತಮ್ಮ ಎಲ್ಲ ಹೊರಟ್ವಿ. ನಮ್ಮ ಕಡೆ ಕೈ ಮಾಡಿಕೋ ಶಾಸ್ತ್ರ ಅಂತ ಹೇಳ್ತವೆ. ನನ್ನ ತಂಗಿಗೊಂದು ಸ್ಯಾರಿ ತೊಗೋಬೇಕಿತ್ತು. ಪ್ರೆಗ್ನೆನ್ಸಿ ಟೈಮಲ್ಲಿ ಗ್ರೀನ್ ಕಲರ್ ಸ್ಯಾರಿನೇ ತೊಗೋಬೇಕಿತ್ತು. ಹಾಗಾಗಿ ಒಂದು 2-3 ಕಡೆ ಹುಡುಕ್ತೆ, ಬಟ್ ನನಗೆ ಯಾವಾಗಲೂ ಈ ಅಂಗಡಿಲೇ ಸ್ಯಾರಿ ಇಷ್ಟ ಆಗೋದು. ಬೇರೆ ಯಾವ ಕಡೆ ಸ್ಯಾರಿ ತೊಗೊಂಡ್ರೂ ಆಗೋಲ್ಲ. ಆ್ಯಕ್ಚುಲಿ ನನ್ನ ಸೀಮಂತಕ್ಕೂ ಕೂಡ ನಾನು ಇಲ್ಲೇ ತೊಗೊಂಡಿದ್ದು. ಹಾಗಾಗಿ ಇದೇ ಅಂಗಡಿನಲ್ಲಿ ನನ್ನ ತಂಗಿಗೊಂದು ಗ್ರೀನ್ ಕಲರ್ನ ಸ್ಯಾರಿ ಪರ್ಚೇಸ್ ಮಾಡಿದ್ವಿ. ಗ್ರೀನಲ್ಲೂ ಎಷ್ಟೊಂದು ಆಪ್ಷನ್ ಇದೆ, ತುಂಬ ಆಪ್ಷನ್ಸ್ಗಳನ್ನ ನೋಡಿದೆ. ಸೊ ಫೈನಲಿ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೀನಿ. ತಮ್ಮ ಕೂಡ ಬಂದಿದ್ದ. ಎಲ್ಲ ಅನ್ಕೋಬೋದು ಲೇಡೀಸ್ ಸ್ಯಾರಿ ಸೆಲೆಕ್ಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೋತವೆ ಅಂತ, ಬಟ್ ನಾನು ಆ ಥರ ಅಲ್ಲ. ಒಂದು 4-5 ಸ್ಯಾರಿ ತೆಗೆಸ್ದೆ, 6ನೇ ಸ್ಯಾರಿ ತೊಗೊಂಡು ಬರ್ತಾಯಿದ್ದೆ. ತುಂಬ ಜಾಸ್ತಿ ಈ ಕಲರಲ್ಲಿ ಯಾವ ಪ್ಯಾಟ್ರನ್ ಇದೆಯಾ, ಆ ಪ್ಯಾಟ್ರನಲ್ಲಿ ಈ ಕಲರ್ ಇದೆಯಾ, ಈ ಥರ ಎಲ್ಲ ನಾನು ಯಾವತ್ತೂ ಕೇಳಿಲ್ಲ. ನಾನು ಸ್ಯಾರಿ ತೊಗೊಳೋದು ಕಮ್ಮಿ, ತೊಗೊಂಡ್ರೆ ನಾನು ಫಿಕ್ಸ್ ಆಗಿಬಿಟ್ಟಿರ್ತೀನಿ ಈ ಕಲರ್ ತೊಗೋಬೇಕು ಅಂತ. ಹೋಗ್ತೀನಿ, ಆ ಕಲರ್ ಹೇಳ್ತೀನಿ, ಕೊಡ್ತವೆ, ತೊಗೊಂಬರ್ತಾ ಇರ್ತೀನಿ, ಅಷ್ಟೇ ನಂದು. ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು. ಇದು ನನ್ನಮ್ಮ, ನಾನು ಇವರಮ್ಮ. ಆಲ್ಮೋಸ್ಟ್ 6 ಇಯರ್ಸಿಂದ ನಾನು ಅಮ್ಮನ ಬರ್ಡೇ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತೀನಿ. ಈ ಸಲ ವೃದ್ಧಾಶ್ರಮಕ್ಕೆ ಹೋಗಿದ್ದರಿಂದ ತುಂಬ ಸ್ಪೆಷಲಾಗಿ ಏನು ಮಾಡಿಸ್ತಿಲ್ಲ. ಆ್ಯಂಡ್ ಕೇಕ್ ಮೇಲೆ ಯಾವಾಗಲೂ ನಾನು ನನ್ನ ದೇವತೆ ಅಂತ ಹೇಳಿಬಿಟ್ಟೆ ನೇಮ್ ಬರ್ಸೋದು ಪ್ರತಿ ವರ್ಷ ಕೂಡ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಮ್ಮ. ಫುಲ್ ನೇಮ್ ಬಂದುಬಿಟ್ಟು ತಣ್ಣೀರು ಹಳ್ಳ ಅಂತ ಹೇಳಿಬಿಟ್ಟು ನಾವೆಲ್ಲ ತಣ್ಣಿವೇಳ ಅಂತ ಕರಿತೀವಿ. ಅಲ್ಲಿ ಎಕ್ಸಿಬಿಷನ್ ಇತ್ತು, ಮಸ್ತಕನ್ಯರದು, ನೋಡಬೇಕು ಅಂತ ಆಸೆ ಆಗಿತ್ತು. ಸೊ ನಮ್ಮ ಮನೆಯವರು ಹೆಂಗೂ ಇದ್ದಿದ್ದರಿಂದ ಕರ್ಕೊಂಡೋಗಿ ಅಂತ ಹೇಳಿ ಹಠ ಮಾಡಿದೆ. ಆ್ಯಕ್ಚುಲಿ ಅವರು ಬ್ಯಾಕ್ ಪೇನ್ ಎಲ್ಲ ಇದೆ, ಬೇಡ ಅಂದರು. ಅದೆಲ್ಲ ಗೊತ್ತಿಲ್ಲ, ಕರ್ಕೊಂಡು ಹೋಗಲೇಬೇಕು, ನೀವು ನಂಗೆ ಸಿಗೋದು ವೀಕ್ಲಿ ಒಂದ್ಸಲ ಅಂತ ಹೇಳಿದ್ದಕ್ಕೆ. ಸೊ ಫೈನಲಿ ನನ್ನ ಮಗಳನ್ನ ನನ್ನ ಕರ್ಕೊಂಡು ಬಂದವು. ಎಂಟ್ರಿ ಟಿಕೆಟ್ ಬಂದು 80 ರೂಪೀಸ್ ಇತ್ತು ಒಬ್ಬರಿಗೆ. ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೆ ಮಾತ್ರ ತೊಗೊಂಡಿದ್ದಲ್ವ. ಸೊ ಫೈನಲಿ ಎಂಟ್ರಿ ಆದ್ವಿ. ತುಂಬ ಒಂಥರ ಚೆನ್ನಾಗಿತ್ತು ಫ್ಯಾಮಿಲಿ ಎಲ್ಲ ಹೋಗಲಿಕ್ಕೆ.
ಪಾಪುಗೊಂದು ರಿಫ್ರೆಶ್ಮೆಂಟ್ ಅನಿಸುತ್ತಲ್ವ, ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಮುಡ್ಸಿದ ಫ್ಲವರ್ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ವು. ನನ್ನ ಮಗಳು ನನ್ನ ಹತ್ರ ಬರೋದು ಕಮ್ಮಿ, ಅವ್ರ ಅಪ್ಪ ಇದ್ದರೆ ಜಾಸ್ತಿ ನಮ್ಮ ಮನೆಯವ್ರ ಹತ್ರನೇ ಇರೋದು ಅಲ್ವಾ. ಬಟ್ ಇವತ್ತು ನನ್ನ ಹತ್ರ ಬಂದಿದ್ವು, ಮಕ್ಕಳನ್ನೆಲ್ಲ ನೋಡ್ತಾಯಿದ್ವು. ಏನೋ ಒಂಥರ ಹೊಸ ಜಾಗಕ್ಕೆ ಕರ್ಕೊಂಬಂದಿದ್ದೀನಲ್ಲ ಅಂತ ಆ ಕಡೆ ಈ ಕಡೆ ತುಂಬ ಎಂಜಾಯ್ ಮಾಡ್ಕೊಂಡು ನೋಡ್ತಾಯಿದ್ವು. ಆರ್ಟಿಫಿಷಿಯಲ್ ಫ್ಲವರಲ್ಲಿ ತುಂಬ ಏನೇನೋ ಡಿಸೈನ್ ಎಲ್ಲ ಮಾಡಿದ್ವು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಹೃದಯ ಅಥವಾ ಹಾರ್ಟು, ಮತ್ತು ಹುಡುಗಿಗೆ ಹೇರ್ ಎಲ್ಲ ಇದರಲ್ಲಿ ಮಾಡಿದ್ವು ಫ್ಲಾಸಲ್ಲಿ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ಎಲ್ಲ ಕಡೆನೂ ಫೋಟೋಸ್ ವೀಡಿಯೋಸ್. ಸಿಂಹ ಮಾಡಿದ್ವು, ಬಟ್ ಸಿಂಹನ ಮುಖ ಸಿಂಹದ ಥರನೇ ಇರಲಿಲ್ಲ. ನಮಗೆ ನೋಡ್ಲಿಕ್ಕೆ ತುಂಬ ಖುಷಿ ಅನಿಸುತ್ತೆ, ಬಟ್ ಅದರೊಳಗೆ ಕಷ್ಟ ಎಷ್ಟಿರುತ್ತೆ ಅಲ್ವಾ. ಮಸ್ತ ಕನ್ಯೆ ಮತ್ತು ಮಸ್ತ ಕನ್ಯಾ ಇದ್ದರು, ಅಂದರೆ ಏನು ಹೇಳ್ತಾರೆ ಇನ್ನೊಂದು ಅರ್ಥದಲ್ಲಿ ಏನೋ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು. ನೀರೊಳಗೆ ಪಾಪ ಅವರು ಕಷ್ಟಪಟ್ಟು 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರಬೇಕಿತ್ತು. ಅದರದ್ದೆಲ್ಲ ನಮ್ಮ ಮನೆಯವರು ಕ್ಲಿಪ್ಪಿಂಗ್ ತೆಗೆದ್ರೆ ನಾನು ಪಾಪು ಎತ್ಕೊತಾ ಇದ್ದೆ, ನಾನು ಪಾಪು ಎತ್ಕೊಂಡಾಗ ನಮ್ಮ ಮನೆಯವ್ರು ಕ್ಲಿಪ್ಪಿಂಗ್ಸ್ ತೆಗಿತಾ ಇದ್ವು. ಅದೆಲ್ಲ ಮರ್ಮೈಡ್ ಶೋ ಅಲ್ಲೇ ಹಾಕಿದ್ದಾವೆ ನೋಡಿ. ಹೆಣ್ಮೀನು ಗಂಡ್ಮೀನು 2 ವೇಷನೂ ಹಾಕಿದ್ವು. ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಯಿದ್ವು, ಖುಷಿ ಆಯಿತು. ಈ ಹಾರ್ಟ್ ತೋರಿಸೋದು, ಫ್ಲೈಂಗ್ ಕಿಸ್ ಕೊಡೋದು ಎಲ್ಲ ಮಾಡ್ತಾಯಿದ್ವು ಪಾಪ. ಬಂದ್ವಾ ಪಂಪ್ ಹೊಡ್ವಾ ಅಂತ ಹೋಗ್ತಾ ಇರ್ಬೇಕು, ಅದನ್ ಬಿಟ್ಟು ಕಪ್ಪೆ ಮೊಸಳೆ ಆನೆ ಅಂದ್ರೆ ಹೇಳಿದ್ದು ಮೀನು ಅಂತ. ಏನು ಮೀನು? ಈ ಡೌಗಿವೆ. ನನ್ನ ಮಗಳಿಗೆ ನಾನು ತೋರಿಸ್ತಾ ಇದ್ದೆ, ಅಲ್ಲಿ ಸ್ವಲ್ಪ ಜನ ಇದ್ವು ಪಾಪ, ಎಲ್ಲರಿಗೂ ರಿಯಾಕ್ಟ್ ಮಾಡ್ತಾಯಿದ್ವು. ನಾನು ನೋಡ್ತಾ ಇದ್ದೆ ನನ್ನ ಕಡೆ ಯಾವಾಗ ಬರ್ತವೆ ಅಂತ ಹೇಳಿಬಿಟ್ಟು. ತುಂಬ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಸೊ ಫೈನಲಿ ಬಂದವು. ಒಂಥರ ಖುಷಿ ಆಗ್ತಾಯಿತ್ತು, ರಿಯಾಕ್ಟ್ ಮಾಡ್ತಾಯಿದ್ವು. ಬಟ್ ನಮ್ಮ ಮನೆಯವ್ರು ಕ್ಲಿಪ್ಪಿಂಗ್ ತೊಗೊಳ್ಳುವಾಗ ಮಧ್ಯಕ್ಕೆ ಯಾವಾಗ ಬಂದುಬಿಟ್ರು, ಏನೂ ಮಾಡೋಕ್ಕಾಗಲ್ಲ, ಅರ್ಧ ಕ್ಲಿಪ್ಪಿಂಗ್ ಬಂತು. ಬಟ್ ರಿಯಾಕ್ಟ್ ಮಾಡಿದ್ವಲ್ಲ ಅಂತ ಖುಷಿ ಆಯಿತು. ನನ್ನ ಮಗಳಿಗೆ ತೋರಿಸ್ತಾ ಇದ್ದೆ. ಅದಾದಮೇಲೆ ಚಿಕ್ಕ ಚಿಕ್ಕ ಮೀನುಗಳೆಲ್ಲ ಇತ್ತು. ನನ್ನ ಮಗಳು ಅದನ್ನು ಹಿಡ್ಕೊಳ್ಳೋಕ್ಕೆ ಅಂತ ಹೇಳಿ ನೋಡ್ತಾ ಇದ್ವು. ನನ್ನ ಜೊತೆ ಕ್ಲಿಪ್ಪಿಂಗ್ಸ್ ಆದಮೇಲೆ ನಮ್ಮ ಮನೆಯವ್ರ ಜೊತೆ ತಕ್ಕೋಬೇಕಲ್ವ, ನಮ್ಮ ಮನೆಯವ್ರು ಏನೇನೋ ಹೇಳ್ಕೊಡ್ತಾ ಇದ್ವು. ಅದಾದಮೇಲೆ ಒಂದು ಕಾಮಿಡಿ ಸೀನ್ ನಡೀತು. ಏನಪ್ಪ ಅಂತ ಹೇಳಿದ್ರೆ 2 ಸೈಡು ಕೂಡ ಓಪನ್ ಗ್ಲಾಸ್ ಇತ್ತು. ಒಂದು ಕಡೆ ಲೇಡಿ ಇದ್ವಿ, ಒಂದು ಕಡೆ ಜೆಂಟ್ಸ್ ಇದ್ವು. ಲೇಡಿನ ಒಂದು ಕಡೆ ನೋಡಿದ್ಮೇಲೆ ಜೆಂಟ್ಸ್ ನೋಡೋಕ್ಕೆ ಅಂತ ಈ ಕಡೆ ಬಂದ್ವು. ಆ ಕಡೆ ಜನನೇ ಇರಲಿಲ್ಲ. ಅಯ್ಯೋ ಜನ ಇಲ್ಲ, ನಾವೇ ಮುಂದೆ ಇದೀವಲ್ಲ ಅಂತ ಹೋಗಿ ಮುಂದೆ ನಿಂತ್ಕೊಂಡಿದ್ವಪ್ಪ. ಅವು ಒಂದು ಸಲ ಪಲ್ಟಿ ಹೊಡೆದ್ವು. ಇವಾಗ ನೀವೆಲ್ಲ ನನ್ನ ಮಗಳ ಮೇಲೆ ನಮ್ಮ ಮನೆಯವ್ರ ಮೇಲೆ ಬಿದ್ದುಬಿಡ್ತು. ಅಯ್ಯೋ, ಅದಕ್ಕೆ ಜನ ಹತ್ರ ನಿಂತಿಲ್ಲ ಅಂದ್ಕೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಮೂವ್ ಆದ್ವಿ. ತುಂಬ ಚೆನ್ನಾಗಿ ಫಾಲ್ಸ್ ಅವಿಯೋ ಥರ ಮಾಡಿದ್ವು. ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಮಗಂತೂ ಫ್ಯಾಮಿಲಿ ಜೊತೆ ಹೋಗಿದ್ದು ಖುಷಿ ಕೊಡ್ತು. ಸೊ ನೀವು ಏನಾದರೂ ಫ್ಯಾಮಿಲಿ ಜೊತೆ ಹೋಗಬೇಕು ಅಂತಿದ್ರೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆರಾಮ್ಸೆ ಹೋಗ್ಬೋದು. ಪರ್ ಹೆಡ್ 80 ರೂಪಾಯಿ ಇರುತ್ತೆ ಅಷ್ಟೇ. 80 ರೂಪಾಯಿಗೆ ತುಂಬ ವರ್ತ್ ಇದೆ, ಲಾಸ್ ಅಂತ ಏನಿಲ್ಲ. ತುಂಬ ಚೆನ್ನಾಗಿತ್ತು. 3 ವರ್ಷ ಮೇಲ್ಪಟ್ಟವ್ರಿಗಾದರೆ ಫುಲ್ ಟಿಕೆಟು, 3 ವರ್ಷ ಒಳಗಿರೋ ಮಕ್ಕಳಿಗೆ ಫ್ರೀ ಆಗಿರುತ್ತೆ. ಚಿಕ್ಕ ಮಕ್ಕಳಿದ್ರೆ ಮಿಸ್ ಮಾಡ್ದಂಗೆ ಕರ್ಕೊಂಡೋಗಿ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗಿದ್ದೆ. ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೋಬೋದಿತ್ತು. ಪಾಪು ಇದ್ವಲ್ಲ, ಹಂಗಾಗಿ ನಾನು ಪಾಪು ಎತ್ಕೊಂಡ್ರೆ ಅವ್ರು ಪಾಪು ಎತ್ಕೊಂಡ್ರೆ ನಾನು ಈ ಥರ ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ವಿ. ತುಂಬ ಚೆನ್ನಾಗಿತ್ತು. ವಾಟರ್ ಫ್ಲೋ ಆಗೋದು ಅಂದರೆ ನಮ್ಮ ಮೇಲೆ ಬೀಳ್ತಾ ಇರಲಿಲ್ಲ, ಅಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ವು. ಅದರಿಂದ ಸ್ವಲ್ಪ ಒಳಗೆ ಬಂದರೆ ಮಕ್ಕಳುಗಳಿಗೆ ಗೇಮ್ಸ್ಗೆ ಆಡೋಕ್ಕೆ ಟಾಯ್ಸ್ಗಳಾಗಿರ್ಬೋದು ಅಥವಾ ತಿನ್ನೋ ಫುಡ್ ಆಗಿರ್ಬೋದು, ಕ್ಲಿಪ್ಸ್ಗಳು, ಆ್ಯಕ್ಸೆಸರೀಸ್ ಸಿಕ್ಕಾಬಟ್ಟೆ ಇತ್ತು. ನಾನು ಸ್ವಲ್ಪ ಕ್ಲಿಪ್ಗಳೆಲ್ಲ ಬೇಕಿತ್ತು, ಕ್ಲಿಪ್ಗಳೆಲ್ಲ ತೊಗೊಂಡೆ. ಆ್ಯಂಡ್ ನಮ್ಮ ಅಮ್ಮಂಗೆ ತುಂಬ ಇಷ್ಟ ಅಂತ ಹೇಳಿ ಕಡಲೆ ಮಿಠಾಯಿ ಕೂಡ ತೊಗೊಂಡೆ ಅಷ್ಟೇ. ಅದಾದಮೇಲೆ ನನಗೆ ಫುಡ್ಡು ಅಷ್ಟಿಷ್ಟ ಆಗಲಿಲ್ಲ. ಒಳ್ಳೆ ರಿವ್ಯೂ ಕೊಡಬೇಕು ಅಂತ ಹೇಳಿ ಏನೇನೋ ಕೊಡಬಾರ್ದಲ್ವ, ಹಾಗಾಗಿ ಮಣಿಬಂಧಂ ಬಹಿರ್ಮುಖಂ ಕಟ್ಟ ಕಡೆಯ ಅವಕಾಶ 3ನೇ ಬಾಣ. ಈಗ ಕಾತುರದಿಂದ ಎಲ್ಲವೂ ಕಾಯ್ತಿರುವಂಥದ್ದು ಡಮಾರ್. ನಮ್ಮ ಮನೆಯವರು ಬಿಲ್ಲು ಬಾಣ ತೊಗೊಂಡು ಟ್ರೈ ಮಾಡಿದ್ರು. 50 ರೂಪೀಸ್ ಆಯಿತು. ಪರವಾಗಿಲ್ಲ, ಖುಷಿ ಆಯ್ತಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು ಅಂತ ಹೇಳಿ ಅಂದ್ಕೊಂಡ್ವಿ. ಹಾಗೆ ಒಂದು ರೌಂಡ್ ವಾಕ್ ಎಲ್ಲ ಮಾಡಿಕೊಂಡು ಎಕ್ಸಿಬಿಷನ್ ಎಲ್ಲ ನೀಟಾಗಿ ನೋಡ್ಕೊಂಡ್ಬಂದ್ವಿ. ಅಲ್ಲಿ ನಾವು ಏನೂ ತಿನ್ನಬಾರ್ದು ಅಂದ್ಕೊಂಡಿದ್ವಿ, ಬಟ್ ಬಂದಮೇಲೆ ನಾವು ತಿನ್ನಬೇಕಲ್ಲ ಅಂದ್ಬಿಟ್ಟು ನಾನು ತುಂಬ ಔಟ್ಸೈಡ್ ಹೊರಗಡೆ ತಿನ್ನೋದು ಕಮ್ಮಿ. ಬಟ್ ಗೋಬಿ ಚೆನ್ನಾಗಿರುತ್ತಾ ಅಂತ ಟ್ರೈ ಮಾಡಿದೆ, ಬಟ್ ನಿಜವಾಗ್ಲೂ ಗೋಬಿ ಚೆನ್ನಾಗಿರಲಿಲ್ಲ. ಅದಾದಮೇಲೆ ಪಾಪು ತುಂಬ ಖುಷಿ ಪಟ್ಲು, ಕಲರ್ಸ್ ಎಲ್ಲ ನೋಡಿಬಿಟ್ಟು. ನೀವು ಯಾವಾದರೂ ಹೋದರೆ ದಯವಿಟ್ಟು ಗೋಬಿನ ತೊಗೋಬೇಡಿ. ಇವರು ತೇಜು ಅಕ್ಕ ಅಮ್ಮಗಳು ವರ್ಕ್ ಮಾಡಬೇಕಾದ್ರೆ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ವು. ಸೊ ಅವ್ರು ಸಿಕ್ಕಿದ್ವು, ತುಂಬ ಖುಷಿ ಆಯಿತು. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಹೊರಗಡೆ ಬಂದ್ವಿ. ನನ್ನ ಮಗಳು ಕಾರ್ ಮಾಡ್ತಾಯಿದ್ರು, ಚೆನ್ನಾಗಿ ಆಟ ಆಡ್ತಾಯಿದ್ರು. ಅವ್ರ ಅಪ್ಪನ ಜೊತೆ ಈಗಲೇ ಕಾರ್ ಟ್ರೈ ಮಾಡ್ತಾಳೆ ನನ್ನ ಮಗಳು.
ಎಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ಗುಡ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.